ಈತನಲ್ಲಿ ಈ ರೀತಿ ಶಕ್ತಿ ಸಾಮರ್ಥ್ಯವೂ ಇಲ್ಲ. ಆದರೆ ಈತನಿಗೆ ಶಕ್ತಿ ಸಾಮರ್ಥ್ಯ ಬರುತ್ತದೆ ಯಾರಿಂದ? ಆ ಗುಟ್ಟು ನಮಗೊಂದೇ ಗೊತ್ತು. ಯಾರಿಂದ ಬರ್ತದೆ ಪಾಠ? ನಿನ್ನೊಬ್ಬನಿಂದ ಯಾವ ಯುದ್ಧವು ಪರಿಪೂರ್ಣ ಎನ್ನುವುದು ಇಲ್ಲಿವರೆಗೆ ಆಗಿದ್ದಿಲ್ಲ. ನಿನ್ನ ಸಂಗಡಿಯಾಗಿ ಬರ್ತಾನಲ್ಲೊಬ್ಬ ಶ್ರೀಕೃಷ್ಣ, ಆತನನ್ನ ಕರೆಸು. ಆತನ ಸಾರಥ್ಯವಿಲ್ಲದೆ ನಿನ್ನ ರಥ ಮುಂದುವರಿಯುವುದಲ್ಲ. ಆತನನ್ನ ಕರೆಸುತ್ತೀಯೋ, ಆತನ ಭಾವನಾದ ಗಂಗಾಧರ ಪರಮೇಶ್ವರನನ್ನ ಕರೆಸುತ್ತೀಯೋ ಕರೆಸು ನೋಡೋಣ. ಇಲ್ಲವಾದಲ್ಲಿ ಭೀಮನ ಕಾಲನ್ನು ಹಿಡಿ. ಪಾಪ ಎಷ್ಟೆಂದರೂ ನನ್ನ ಹೆಂಡತಿಯಲ್ಲವ ನೀನು. ನಿನ್ನನ್ನು ನಾನು ಗೆಲ್ಲಿಸಿದ್ದು ಇಟ್ಟರೆ ನಾನು ಸೋತಿದ್ದಲ್ಲ. ನಡೆ, ತಕ್ಕ ಶಾಸ್ತ್ರಿಯನ್ನು ಮಾಡುತ್ತೇನೆ ನಿನಗೆ. ಏನಿದು? ಪಾರ್ಥನ ಜೀವನದಲ್ಲಿ ಎಂಥ ದುರಂತವೊಂದು ಸಂಭವಿಸಿತಲ್ಲ. ಕೇವಲ ಹೆಂಡತಿಯ ಬಳಿ ಸೋಲುವಂತಾಯಿತು. ಏನು ಮಾಡೋಣ? ಆ ಭೀಮ ಎಂತಹ ಬುದ್ಧಿವಂತ ನೋಡಿ ಸ್ವಾಮಿ. ಹೆಂಡತಿಯ ಮುಖಾಂತರ ನನ್ನನ್ನು ಸೋಲಿಸುವಂತೆ ಮಾಡಿದ. ಏನು ಅವನಿಗೊಂದೇ ತಲೆ ಇರುವುದೋ ನನಗಿಲ್ಲವ? ಅವನಿಗೊಂದೇ ಹೆಂಡತಿ ಇರುವುದೋ ನನಗಿಲ್ಲವ? ಕರಿತೇನೆ ನನ್ನ ಪ್ರೀತಿಯ ಬಡದೆ ಸುಭದ್ರೆಯನ್ನ. ಯಾಕೆ ಗೊತ್ತಾ? ಇವಳನ್ನ ಕರೆದರೆ ಅವಳ ಅಣ್ಣ ಒಂದಾಮಿ ಎಂಬ ಕಾರಣಕ್ಕಾಗಿ. ಮಡದಿ ಸುಭದ್ರೆ, ಭಾರತ ಭಾರತ
ತಿವಿರೇ ನಿಮ್ಮೈ
ಹೌದು ಸ್ವಾಮಿ, ನಿಜ. ಆಕೆ ನಿಮ್ಮೊಬ್ಬಳಿಗೆ ಮಡದಿ ಅಲ್ಲ, ನಿಜ. ಐವರಿಗೂ ಮಡದಿ. ಹಾಗಾಗಿ ನಿಮ್ಮ ಮಡದಿಯಾದಂತಹ ಆಕೆ ನಿಮ್ಮೆದಿರಾಗಿ ಯುದ್ಧವನ್ನ ಮಾಡಿದ್ದು ಎಷ್ಟಕ್ಕೂ ಸರಿಯಲ್ಲ, ತಪ್ಪಲ್ಲವಾ? ನೀತಿಯೇ ಅಲ್ಲ ಸ್ವಾಮಿ. ನಿಜ. ತಿಳಿದೆ ನಾನು. ಹಾಗಾಗಿ ನಿಮ್ಮ ಉದ್ದೇಶ ಏನು? ಅವಳ ಜೊತೆ ಯುದ್ಧ ಮಾಡಬೇಕು. ಮೆಚ್ಚಿದೆ ಮೆಚ್ಚಿದೆ, ಹೋಗ್ತೀಯ ಯುದ್ಧಕ್ಕೆ? ಖಂಡಿತವಾಗಿ. ಭದ್ರ ನೀನು ರೇಷ್ಮೆ ಸೀರೆ ಉಟ್ಕೊಂಡು ನೀನು ಮದುವೆ ಪಣಕ್ಕೆ ಹೊರಡುವುದಾ? ಯುದ್ಧಕ್ಕೆ ತಾನೆ. ನೋಡು ಅಲ್ಲಿ ದ್ರೌಪದಿ ಹೇಗೆ ಸಿದ್ಧಳಾಗಿ ಬಂದಿದ್ದಾಳೆ ಎಂದು. ಗಂಡು ಹುಡುಗಿಯನ್ನ ತೊಟ್ಟಿದ್ದಾಳೆ, ಇನ್ನು ಬಾಣವನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ನೀನು ಹಾಗೆ ಸಿದ್ಧಳಾಗಿ ಬಂದಿದೆ ಮೊದಲು. ಹೇಗೆ ಏನು ಭೀಮನಿಗೊಂದೇ ತಲೆ ಇರುವುದು ನನಗೆ ಇಲ್ಲ ಅಂತ ಅಂದುಕೊಂಡಿರೆ? ಭೀಮ ದ್ರೌಪದಿಯನ್ನ ಕರೆಸಿದ ಹಾಗೆ ನಾನು ಸೌಭದ್ರೆಯನ್ನ ಕರೆದಿದ್ದೇನೆ. ಯಾಕೆ ಗೊತ್ತಾ? ದ್ರೌಪದಿಯನ್ನು ಸುಭದ್ರೆ ಸೋಲಿಸುತ್ತಾಳೆ ಅಂತಲ್ಲ, ಸುಭದ್ರೆ ಸೋತೋಳು ಅಂತಾದರೆ ಅವಳ ಅಣ್ಣನನ್ನ ಕರೀತಾಳೆ, ಕೃಷ್ಣನನ್ನ ಕರೆಸಿದಂತಾಗುತ್ತದೆ. ಕೃಷ್ಣನ ಮುಖೇನವಾಗಿ ದ್ರೌಪದಿಗೆ ತಕ್ಕ ಮದ್ದರಿದ್ದೇನೆ. ಎಲ್ಲ ಭೀಮಸೇನ, ನನಗೆ ತಕ್ಕ ಪಾಠ ಕಲಿಸ್ತೀಯಲ್ಲವ? ಸುಭದ್ರ ಸಿದ್ಧಳಾಗ್ಯನೆ, ಬೇಗ ಬಾ, ಸಮಯವಿಲ್ಲ ನಮಗೆ. ಭೀಮ ಹೇಳ್ತಾ ಇದ್ದ ನನಗೆ ತಕ್ಕ ಮದ್ದರಿದ್ದೇನೆ ಅಂತ. ಒಳ್ಳೆಯ ಕಷಾಯವನ್ನೇ ನನಗೆ ಕೊಡ್ತಿದ್ದಾನೆ. ನಾನು ಸುಮ್ಮನೆ ಬಿಡ್ತೀನ? ಬಿಡುವುದಿಲ್ಲ ಬಿಡುವುದಿಲ್ಲ.
ಕೃಷ್ಣನನ್ನ ಕರೆಸಿ ಅವಳ ಅಣ್ಣನ ಮುಖಾಂತರವಾಗಿ ಅವಳಿಗೆ ತಕ್ಕ ಪಾಠವನ್ನು ಕಲಿಸ್ತಾನೆ. ಸುಭದ್ರ